ಹೈ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಮಂಜುಳಾ ಪಾಟೀಲ್. ಈ ವಿಡಿಯೋದಲ್ಲಿ ಜುಲೈ 1 ರಿಂದ ಜುಲೈ 5 ವರೆಗಿನ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಲಾಗಿದೆ. ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಲಾಗಿದೆ. ಯಾರಿಗೆಲ್ಲ ಪ್ರಚಲಿತ ಘಟನೆಗಳ ಬಗ್ಗೆ ಆಸಕ್ತಿ ಇದೆಯೋ ಅಂತವರೆಲ್ಲ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಬನ್ನಿ ಮೊದಲನೇ ಪ್ರಶ್ನೆ ಏನಿದೆ ನೋಡೋಣ. ಜುಲೈ 1 ರ ಪ್ರಚಲಿತ ಘಟನೆಗಳು. ಇತ್ತೀಚೆಗೆ ಸುದ್ದಿಯಲ್ಲಿರುವ ಆಪರೇಷನ್ ರೈಸ್ ಯಾವುದಕ್ಕೆ ಸಂಬಂಧಿಸಿದೆ? ವ್ಯಾಸನ ಮುಕ್ತ ಅಭಿಯಾನ. ಇತ್ತೀಚೆಗೆ ಡೇಂಜರ್ ಹೀಟ್ ವೇವ್ ಎಂದು ಸುದ್ದಿಯಲ್ಲಿರುವ ಒಮೆಗಾ ಬ್ಲಾಕ್ ಇದು ಯಾವ ದೇಶಕ್ಕೆ ಸಂಬಂಧಿಸಿದೆ? ಫ್ರಾನ್ಸ್. ಇತ್ತೀಚೆಗೆ ಸುದ್ದಿಯಲ್ಲಿರುವ ವೆಂಪ್ಯಾಕ್ ಸಮರಾಭ್ಯಾಸ ಇದು ಯಾವ ದೇಶಕ್ಕೆ ಸಂಬಂಧಿಸಿದೆ? ಅಮೆರಿಕ. ಭಾರತದ ಮೊದಲ ಸಾರ್ವಭೌಮ ಎಐ ವೇದಿಕೆಯಾದ ಕ್ಸೈರ್ ಅನ್ನು ಡಿಜಿಟಲ್ ತನಿಖೆಗಾಗಿ ಯಾವ ರಾಜ್ಯ ಪೊಲೀಸರು ನಿಯೋಜಿಸಿದ್ದಾರೆ? ತೆಲಂಗಾಣ. ರಾಷ್ಟ್ರೀಯ ವೈದ್ಯರ ದಿನವೆಂದು ಯಾವಾಗ ಆಚರಿಸಲಾಗುತ್ತದೆ? ಜುಲೈ 1. ಇತ್ತೀಚೆಗೆ ಯಾವ ರಾಜ್ಯದ ಕಿನ್ನೌರಿ ಸೇಬುಹಣ್ಣಿಗೆ ಜಿಐ ಟ್ಯಾಗ್ ದೊರೆತಿದೆ? ಹಿಮಾಚಲ ಪ್ರದೇಶ. ಇತ್ತೀಚೆಗೆ ವರ್ಲ್ಡ್ ರೋಯಿಂಗ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನ ಗೆದ್ದ ಭಾರತೀಯರು ಯಾರು? ಹವಾಲ್ದಾರ್ ಅಕ್ಷಯ ಹವಾಲ್ದಾರ್ ಉಜ್ವಲ ಕುಮಾರ್ ಸಿಂಗ್. ದೇಶದ ಮೊದಲ ಮಹಿಳಾ ಚಾಲನಾ ತರಬೇತಿ ಸಂಸ್ಥೆಯನ್ನು ಎಲ್ಲಿ ಉದ್ಘಾಟಿಸಲಾಗುತ್ತಿದೆ? ಬಿಡದಿ, ರಾಮನಗರ. ಭಾರತದ ಡಿಜಿಟಲ್ ವ್ಯವಸ್ಥೆಯಾದ ಯುಪಿಐ ಅನ್ನು ಯಾವ ದೇಶ 10ನೇ ದೇಶವಾಗಿ ಅಳವಡಿಸಿಕೊಂಡಿದೆ? ಗ್ರೀಸ್. ಜುಲೈ 2 ರ ಪ್ರಚಲಿತ ಘಟನೆಗಳು. ಸೇತೈಖರ್ಖೈ ಬುಡಕಟ್ಟು ಬೆಳೆಗೆ ಇತ್ತೀಚೆಗೆ ಜಿಐ ಟ್ಯಾಗ್ ದೊರೆತಿದ್ದು ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ಮಧ್ಯಪ್ರದೇಶ. ಜುಲೈ 1 ರಿಂದ ಗ್ರಾಮಜಿ ಯೋಜನೆಯ ಜಾರಿಗೆ ಬಂದಿದ್ದು ಇದು ಎಷ್ಟು ದಿನಗಳ ಕೌಶಲ್ಯ ರಹಿತ ಕೆಲಸವನ್ನು ಖಾತ್ರಿಪಡಿಸುತ್ತದೆ? 125 ದಿನಗಳು. ಇತ್ತೀಚೆಗೆ ಮಹಿಳಾ ಸುರಕ್ಷತೆಯನ್ನು ಹೆಚ್ಚಿಸಲು ಯಾವ ರಾಜ್ಯವು ಸ್ಟ್ರೀ ವೈಡ್ ಎಂಬ ಉಪಕ್ರಮವನ್ನು ಆರಂಭಿಸಿದೆ? ತೆಲಂಗಾಣ. ಇತ್ತೀಚೆಗೆ ಯಾವ ಜಿಲ್ಲೆಯಲ್ಲಿ ಪಿಎಂ ಮಿತ್ರ ಪಾರ್ಕ್ ಅನ್ನು ಸ್ಥಾಪಿಸಲಾಗುತ್ತಿದೆ? ಕಲಬುರಗಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಮೊಂಗ್ಲಾ ಬಂದರು ಯಾವ ದೇಶದಲ್ಲಿದೆ? ಬಾಂಗ್ಲಾದೇಶ. ಜುಲೈ 3 ರ ಪ್ರಚಲಿತ ಘಟನೆಗಳು. 2026 ರ ಯುಎಸ್ ಲೀಡರ್ ಶೀಪ್ ಅವಾರ್ಡ್ ಅನ್ನು ಯಾರಿಗೆ ನೀಡಿ ಗೌರವಿಸಲಾಯಿತು? ಸುನೀಲ್ ಭಾರ್ತಿ ಮಿತ್ತಲ್. ಇತ್ತೀಚೆಗೆ 16ನೇ ಭಾರತ ಜಪಾನ್ ವಾರ್ಷಿಕ ಸಭೆ ಎಲ್ಲಿ ನಡೆಯಿತು? ನವದೆಹಲಿ. ಯಾವ ರಾಜ್ಯ ಆಪರೇಷನ್ ಸೇಫ್ ಸೈಬರ್ ಸ್ಪೇಸ್ ಉಪಕ್ರಮವನ್ನು ಆರಂಭಿಸಿದೆ? ಗುಜರಾತ್. 2027 ರಿಂದ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಏನೆಂದು ಮರುನಾಮಕರಣ ಮಾಡಲಾಗಿದೆ? ಬುಕು ಮನ್ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ. ಯಾವ ದಿನವನ್ನು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನವೆಂದು ಆಚರಿಸಲಾಗುತ್ತದೆ? ಜುಲೈ 3. ಇತ್ತೀಚೆಗೆ ಜೈವಿಕ ವೈವಿಧ್ಯತೆಯ ಪರಂಪರೆಯ ತಾಣವಾಗಿ ಸೇರ್ಪಡೆಗೊಂಡ ಬೋರ್ಜುಲಿ ಚೌಗು ಪ್ರದೇಶ ಯಾವ ರಾಜ್ಯದಲ್ಲಿದೆ? ಅಸ್ಸಾಂ. ಭಾರತದ ಮೊದಲ ಖಾಸಗಿ ಭೂಮಿಯ ಕೆಳಕಕ್ಷದ ಉಪಗ್ರಹವನ್ನು ಕೊಂಡೊಯ್ಯುವ ಆರ್ಬಿಟಲ್ ಉಡಾವಣೆಯನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ? ಸೈರಾಟ್ ಏರೋಸ್ಪೇಸ್. ಯಾರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ 2025ನೇ ಸಾಲಿನ ಪದ್ಮಶ್ರೀ ಗೌರವ ಅನುವಾದಕ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ? ಪದ್ಮರಾಮಚಂದ್ರ ಶರ್ಮಾ. ಸುಪ್ರೀಂ ಕೋರ್ಟ್ನ ಕಾನೂನು ಸೇವೆಗಳ ಸಮಿತಿಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ನ್ಯಾ ಜಿ.ವಿ. ನಾಗರತ್ನ. ಆರ್ಬಿಐ ಯಾರನ್ನು ತನ್ನ ನೂತನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ನೇಮಿಸಿದೆ? ರವಿಶಂಕರ್. ಜುಲೈ 4 ರ ಪ್ರಚಲಿತ ಘಟನೆಗಳು. ಈಚೆಗೆ ಭಾರತವು ತನ್ನ ಮೊದಲ ಜಾಗತಿಕ ಗ್ರೀನ್ ಮೆಥೆನಾಲ್ ಸಪ್ಲೈ ಅಗ್ರಿಮೆಂಟ್ ಅನ್ನು ಯಾವ ದೇಶದ ಕಂಪನಿ ವಹಿಸಿಕೊಂಡಿದೆ? ಜಪಾನ್. ಸುದ್ದಿಯಲ್ಲಿರುವ ಸೋಲಿಗ ಬುಡಕಟ್ಟು ಜನರು ಯಾವ ಜಿಲ್ಲೆಗೆ ಸಂಬಂಧಿಸಿದ್ದಾರೆ? ಚಾಮರಾಜನಗರ. ಭಾರತೀಯ ಸೇನೆಯ 31ನೇ ಮುಖ್ಯಸ್ಥನಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಜನರಲ್ ಧೀರಜ್ ಸೇಠ. ಸ್ಯಾಲಿನೆ ಬಿಳಿ ಮೇಕೆಜೋಳ ಇದಕ್ಕೆ ಜಿಐ ಟ್ಯಾಗ್ ದೊರೆತಿದ್ದು ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಹಿಮಾಚಲ ಪ್ರದೇಶ. ಭಾರತದ ಮೊದಲ ಪೆನ್ಸ್ ಇನ್ಸ್ಟ್ರುಮೆಂಟ್ಸ್ ಅಪ್ರೋಚ್ ಆಧಾರಿತ ಲ್ಯಾಂಡಿಂಗ್ ವಿಧಾನವನ್ನು ಹೊಂದಿದ ಹೆಲಿ ಪೋರ್ಟ್ ಯಾವುದು? ಓಂಡವಳ್ಳಿ ಹೆಲಿ ಪೋರ್ಟ್, ಆಂಧ್ರಪ್ರದೇಶ. ಇತ್ತೀಚೆಗೆ ಯಾರು ಕೇಂದ್ರೀಯ ನೇರ ತೆರಿಗೆಗಳ ಮಂಡಳಿಯ ಮುಖ್ಯಸ್ಥರಾಗಿ ಮರು ನೇಮಕಗೊಂಡಿದ್ದಾರೆ? ರವಿ ಅಗರ್ವಾಲ್.
ಅಂತಾರಾಷ್ಟ್ರೀಯ ಸಹಕಾರ ದಿನ 2026ರಲ್ಲಿ ಯಾವ ದಿನವನ್ನು ಆಚರಿಸಲಾಗುತ್ತದೆ? ಜುಲೈ 4. ಜಾಲಭಾರ ಸ್ಯಾಂಡ್ವಿಚ್ ಸಿಹಿ ತಿನಿಸು ಇತ್ತೀಚೆಗೆ ಜಿಐ ಟ್ಯಾಗ್ ಪಡೆದಿದ್ದು, ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ಪಶ್ಚಿಮ ಬಂಗಾಳ. ಪ್ಯಾರಾ ಒಲಿಂಪಿಯನ್ ಹೌಕೌಟೊ ಹೌಟಾಜಿ ಇವರು ವಿಶ್ವದ ನ. ಪುರುಷ ಶಾಟ್ಪುಟ್ 57 ವಿಭಾಗದಲ್ಲಿದ್ದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ನಾಗಾಲ್ಯಾಂಡ್. ದುರ್ಗಾ ಸ್ಕ್ಯಾಡ್ ಉಪಕ್ರಮವು ಯಾವ ರಾಜ್ಯ ಮಹಿಳಾ ಸುರಕ್ಷತೆಗಾಗಿ ಆರಂಭಿಸಿದ ಉಪಕ್ರಮವಾಗಿದೆ? ಪಶ್ಚಿಮ ಬಂಗಾಳ. ಜುಲೈ 5ರ ಪ್ರಚಲಿತ ಘಟನೆಗಳು. ಮೋದಿಯವರಿಂದ ಉದ್ಘಾಟನೆಗೊಂಡ ಭಾರತದ ಮೊದಲ ಹೈಡ್ರೋಜನ್ ರೈಲು ಯಾವ ಮಾರ್ಗದಲ್ಲಿ ಸಂಚರಿಸಲಿದೆ? ಜಿಂದ್ ಸೋನಿಪತ್. ಪದ್ಮ ವಿಭೂಷಣ ಪುರಸ್ಕೃತಿ ತೇಜನ ಬಾಯಿ ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರು? ಜಾನಪದ ಕಥನ ಕಲೆ. ನಾಸದಿಂದ ಗುತ್ತಿಗೆ ಪಡೆದ ಭಾರತದ ಮೊದಲ ಬಾಹ್ಯಾಕಾಶ ನವೋದ್ಯಮ ಯಾವುದು? ಪಿಕ್ಸೆಲ್. ಮಹಿಳಾ ಟಿ20 ಆದ ಆಸ್ಟ್ರೇಲಿಯಾ 7ನೇ ಬಾರಿ ಯಾವ ದೇಶವನ್ನು ಮಣಿಸಿತು? ಇಂಗ್ಲೆಂಡ್. ಇತ್ತೀಚೆಗೆ ಕರ್ನಾಟಕದ ಯಾವ ಪ್ರದೇಶದಲ್ಲಿ ಥೋರಿಯಂ ನಿಕ್ಷೇಪ ಪತ್ತೆಯಾಗಿದೆ? ಗುಂಡ್ಲುಪೇಟ. ಗ್ಲೋಬಲ್ ಪಾಸ್ಪೋರ್ಟ್ ಇಂಡೆಕ್ಸ್ 2026ರ ಪ್ರಕಾರ ಭಾರತ ಯಾವ ಸ್ಥಾನದಲ್ಲಿದೆ? 125, ಸ್ವೀಡನ್ 1ನೇ ಸ್ಥಾನ. ಇತ್ತೀಚೆಗೆ G7 ಶೃಂಗಸಭೆಯಲ್ಲಿ ನಗೋರಿ ಅಶ್ವಗಂಧ ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ರಾಜಸ್ಥಾನ್. ಇತ್ತೀಚೆಗೆ ಸುದ್ದಿಯಲ್ಲಿರುವ ರಿಮ್ಪ್ಯಾಕ್ ಸಮರಾಭ್ಯಾಸವನ್ನು ಯಾವ ದೇಶ ಆಯೋಜಿಸಿದೆ? ಅಮೆರಿಕ. ಡಿಜಿಟಲ್ ಜಾಲ ಒತ್ತಡಕ್ಕೆ ಸಿಲುಕಿ ದಾರಿ ತಪ್ಪುತ್ತಿರುವ ಯುವ ಜನತೆಯನ್ನು ಮಾದಕ ವಸ್ತುಗಳಿಂದ ದೂರವಿಡಲು ಚಾಲನೆ ನೀಡಲಾದ ಯುವ ಸ್ನೇಹಿ ಅಭಿಯಾನ ಯಾವುದು? ಬೇಡ ಬ್ರೋ. ಭೂಸೇನೆಯ ಉಪ ಮುಖ್ಯಸ್ಥರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ. ಪಾರ್ಟ್ 2. 6ರಿಂದ 10ವರೆಗಿನ ಪ್ರಚಲಿತ ಘಟನೆಗಳು ವಿಡಿಯೋ ಮಾಡುತ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೊಸಬರು ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.